ಗಣೇಶನ ದೇವಾಲಯಗಳು ಅಲ್ಲಿಗೆ ಸಂಬಂಧಿಸಿದ ವಿಶೇಷತೆಗಳು ಹಲವಾರಿವೆ. ಇವುಗಳ ಪೈಕಿ ಆಂಧ್ರಪ್ರದೇಶದಲ್ಲಿರುವ ಬೆಂಗಳೂರಿಗೆ ಹತ್ತಿರದ ಚಿತ್ತೂರಿನ ಕಾಣಿಪಾಕಂ ಗಣೇಶನ ದೇವಾಲಯವೂ ಕೂಡ ಒಂದು. ಅದರ ಆವಿರ್ಭಾಗದ ಹಿಂದೆ ರೋಚಕ ಕತೆ ಇದೆ. ಕಾಣಿಪಾಕಂ ಗಣೇಶನ ಹಿನ್ನೆಲೆ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊದಲಿಗೆ ಕಾಣಿಪಾಕಂ ಗಣೇಶನ ಹೆಸರಿನ ಹಿನ್ನೆಲೆ ನೋಡೋಣ. ಕಾಣಿ ಅಂದರೆ ತೇವಾಂಶವುಳ್ಳ ಭೂಮಿ, ಪಾಕಂ ಅಂದರೆ ಆ ಪ್ರದೇಶಕ್ಕೆ ಹರಿಯುವ ನೀರು ಎಂದರ್ಥ. ಕಾಣಿಪಾಕಂ ಅಂದರೆ ತೇವಾಂಶ ಉಳ್ಳ ಭೂಮಿಗೆ ಹರಿದ ನೀರು ಎಂದರ್ಥ. ಕಾಣಿಪಾಕಂಗೂ ಗಣೇಶನಿಗೂ ಸಂಬಂಧವೇನು ಎಂಬುದನ್ನು ಕೆದಕಿದ್ರೆ ತೆರೆದುಕೊಳ್ಳುವುದೇ 1000 ವರ್ಷಗಳ ಹಿಂದಿನ ಕತೆ. ಆ ಕಥೆಯೇ ಬಲು ರೋಚಕ, ತರ್ಕಕ್ಕೆ ನಿಲುಕದ್ದು. ಈ ದೇವಾಲಯವಿರುವ ಪ್ರದೇಶದಲ್ಲಿ ಸಹಸ್ರ ವರ್ಷಗಳ ಹಿಂದೆ 3 ಸಹೋದರರು ಕೃಷಿ ಮಾಡ್ತಿದ್ರು. 3 ಸಹೋದರರು ವಿಶೇಷ ಚೇತನರು. ಓರ್ವನಿಗೆ ದೃಷ್ಟಿದೋಷ, ಮತ್ತೋರ್ವ ಸಹೋದರನಿಗೆ ಕಿವಿಯ ಸಮಸ್ಯೆ, ಇನ್ನೋರ್ವನಿಗೆ ಮಾತು ಬರ್ತಿರಲಿಲ್ಲ. ವಿಹಾರಪುರಿ ಗ್ರಾಮದಲ್ಲಿ ಜೀವಿಸುತ್ತಿದ್ದ ಈ ಸಹೋದರರು ಕೃಷಿ ಮಾಡುತ್ತಿದ್ದಾಗ ಬಾವಿ ಬತ್ತಿರುವುದು ಗಮನಕ್ಕೆ ಬಂದಿತ್ತು. ಓರ್ವ ಬಾವಿಯೊಳಗೆ ಇಳಿದು ನೀರಿಗಾಗಿ ಮತ್ತಷ್ಟು ಆಳ ಕೊರೆಯುವುದಕ್ಕೆ ಪ್ರಾರಂಭಿಸಿದ. ಕೆಲಸ ಪ್ರಾರಂಭ ಮಾಡುತ್ತಿದ್ದಂತೆಯೇ ನೀರು ಸಿಕ್ಕಿತ್ತು. ಆದರೆ ಕಾಮಗಾರಿಗೆ ಬಳಸಿದ್ದ ಉಪಕರಣಕ್ಕೆ ನೀರಿನಲ್ಲಿ ಮತ್ತೊಂದು ಘನ ವಸ್ತು ಸ್ಪರ್ಶವಾಗಿದ್ದು ತಿಳಿಯಿತು. ನೋಡುತ್ತಿದ್ದಂತೆ ಆ ಘನ ವಸ್ತು ಮೇಲಕ್ಕೆ ಬಂದಿತ್ತು. ಅಷ್ಟೇ ಅಲ್ಲ, ಆ ಪ್ರದೇಶದಲ್ಲಿ ರಕ್ತದ ಮಡು ಕಾಣಿಸತೊಡಗಿತು. ಈ ನಡುವೆಯೇ ಸಹೋದರರ ಅಂಗವೈಕಲ್ಯವೂ ಕೂಡ ಮಾಯವಾಗಿ ಬಿಡುತ್ತೆ. ಈ ಸುದ್ದಿ ಊರಿಗೆಲ್ಲ ಹರಡುತ್ತಿದ್ದಂತೆಯೇ ಜನಸ್ತೋಮ ಆ ಪ್ರದೇಶಕ್ಕೆ ಹರಿದು ಬಂದಿತ್ತು. ಏನಾಶ್ಚರ್ಯ, ಆ ಪ್ರದೇಶದಲ್ಲಿ ಗಣಪತಿಯ ವಿಗ್ರಹ ಉದ್ಭವವಾಗಿದೆ. ಈ ಉದ್ಭವ ಗಣಪತಿಯನ್ನ ನೋಡಿದ ಗ್ರಾಮಸ್ಥರು ತೆಂಗಿನಕಾಯಿ, ಎಳನೀರಿನಿಂದ ವಿಗ್ರಹಕ್ಕೆ ಪೂಜೆ, ಅಭಿಷೇಕಗಳನ್ನು ನೆರವೇರಿಸಿದ್ದರು. ಎಳನೀರಿನ ಕೋಡಿ ಹರಿದು ಕೃಷಿ ಭೂಮಿಯ ಒಂದಷ್ಟು ಜಾಗದ ತುಂಬ ಹರಿಯತೊಡಗಿತು. ಈ ಘಟನೆಯೇ ಕಾಣಿಪಾಕಂ ಎಂಬ ಹೆಸರು ಬರಲು ಕಾರಣ. ಅಂದಿನಿಂದ ಈ ಉದ್ಭವ ಗಣೇಶನನ್ನ ಕಾಣಿಪಾಕಂ ವರಸಿದ್ಧಿ ವಿನಾಯಕ ಎನ್ನಲು ಆರಂಭಿಸಿದರು. ಘಟನೆ ನಡೆದಾಗ ವಿಗ್ರಹ ಎಲ್ಲಿ ಉದ್ಭವವಾಗಿತ್ತೋ ಇಂದಿಗೂ ಅದೇ ಜಾಗದಲ್ಲಿದೆ. ಬಾವಿಯ ಮೇಲ್ಭಾಗದಲ್ಲಿ ಗಣೇಶನ ಗರ್ಭಗುಡಿ ಇದೆ. ಮುಂಗಾರಿನ ವೇಳೆ ಉಕ್ಕಿ ಹರಿಯುವ ಇಲ್ಲಿನ ನೀರನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ವಿತರಿಸಲಾಗುತ್ತೆ. ಈ ಬಾವಿಯ ನೀರು ಎಂದಿಗೂ ಬತ್ತದೇ ಇರುವುದು ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ. ಉದ್ಭವವಾದ ದಿನದಿಂದಲೂ ಗಣೇಶನ ವಿಗ್ರಹ ಬೆಳೆಯುತ್ತಾನೆ ಇದೆ. 50 ವರ್ಷಗಳ ಹಿಂದೆ ಇಲ್ಲಿಗೆ ಭಕ್ತಾದಿಗಳು ಸಮರ್ಪಣೆ ಮಾಡಿದ್ದ ಬೆಳ್ಳಿಯ ಕವಚ ಇಂದು ಆ ವಿಗ್ರಹಕ್ಕೆ ಹಿಡಿಸದೇ ಇರುವುದು ವಿಗ್ರಹ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿ ಎನ್ನುತ್ತಾರೆ ಸ್ಥಳೀಯರು. ಇನ್ನು ಸಾಮಾನ್ಯವಾಗಿ ವಿದ್ಯಾ ಪ್ರದಾಯಕನಾಗಿರುವ ಗಣೇಶ ಕಾಣಿಪಾಕಂನಲ್ಲಿ ನ್ಯಾಯದಾನವನ್ನು ಕೂಡ ನೀಡುತ್ತಾನೆ. ಹೌದು, ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಅನ್ನಿಸಬಹುದು. ಆದರೆ ಇಲ್ಲಿಗೆ ಬರುವ ಹಲವು ಮಂದಿ ಪುಣ್ಯಪ್ರದವಾದ ಬಾವಿಯಲ್ಲಿ ಮಿಂದೆದ್ದು ಪರಸ್ಪರ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ಸಂಪ್ರದಾಯ ನಡೆದು ಬಂದಿದೆ. ಪವಿತ್ರ ಸ್ನಾನ ಮುಗಿಸಿ ಗಣಪತಿಯ ಮುಂದೆ ಬಂದು ಪ್ರಮಾಣ ಮಾಡ್ತಾರೆ. ಎಷ್ಟೋ ಪ್ರಕರಣಗಳಲ್ಲಿ ತಪ್ಪಿತಸ್ಥರು ದೇವಾಲಯ ಪ್ರವೇಶಿಸುವುದಕ್ಕೂ ಮುನ್ನ ತಮ್ಮ ತಪ್ಪನ್ನು ಒಪ್ಪಿ ತಿದ್ದು ನಡೆದುಕೊಂಡಿರುವ ಉದಾಹರಣೆಗಳು ಇವೆಯಂತೆ. ಹೀಗೆ ವಿದ್ಯಾ ಬುದ್ಧಿ ಜೊತೆ ಇಲ್ಲಿನ ಗಣೇಶ ನ್ಯಾಯಪ್ರದಾತನಾಗಿರುವುದು ಈ ದೇವಾಲಯದ ವಿಶೇಷತೆಗಳಲ್ಲಿ ಒಂದು. ಇನ್ನು ಇಲ್ಲಿ ಗಣೇಶ ಚತುರ್ಥಿಯನ್ನು 20 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಸಮಯ ಇದ್ರೆ ನೀವು ಒಂದು ಬಾರಿ ಕಾಣಿಪಾಕಂ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದಿಷ್ಟು ಇಂದಿನ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.